ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಟ್ಯಾಟಿಂಗ್ದು ಆ್ಯಕ್ಚುಲಿ ಒಂದು ಲೇಸ್ ವರ್ಕ್ ತೋರಿಸೋಣ ಅಂತ. ಬಟ್ ಅದಕ್ಕೂ ಮುಂಚೆ ಈ ಲೇಸ್ ವರ್ಕು ಸ್ವಲ್ಪ ಅಂದರೆ ನಾವು ಥ್ರೆಡ್ಡನ್ನು ಸುತ್ಕೊಳೋ ರೀತಿ ವಿಭಿನ್ನವಾಗಿರುತ್ತೆ. ಬೇರೆ ಶೈಲಿಯಲ್ಲಿ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೊತೀವಿ. ಸೊ ಬೇರೆ ಥರ ಇಟ್ಕೊಂಡು ಥ್ರೆಡ್ಡನ್ನು ಈ ಬೆರಳಲ್ಲಿ ಇಟ್ಕೊಂಡು ಹಾಕೋದು ಲೂಪು ಮತ್ತು ಹಾರ್ಚು. ಅದಕ್ಕೂ ಮೊದಲು ಒಂದು ಟಜಲ್ಸ್ ಥರ, ಅದಕ್ಕೆ ನೋಡಿ ಈ ಡಿಸೈನ್ ಇದು ಹಾರ್ಟ್ ಶೇಪಲ್ಲಿದೆ. ಇದನ್ನು ಹಾಕಬೇಕು ಅಂದರೆ ಬೇರೆ ಥರ ನಾವು ನಾರ್ಮಲಾಗಿ ಈ ಥರ ಬೆರಳಿಗೆ ಸುತ್ತಕೊಂಡು ಹಾಕ್ತಿದ್ವಿ ಟ್ಯಾಟಿಂಗು. ಈ ಡಿಸೈನ್ಗೆ ಸ್ವಲ್ಪ ಡಿಫ್ರೆಂಟಾಗಿ ನಾವು ಥ್ರೆಡ್ಡನ್ನು ಇಟ್ಕೋಬೇಕು ಬೆರಳಲ್ಲಿ. ಸೊ ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು ಹಾರ್ಟ್ ಶೇಪ್. ಬಟ್ ಹಾಗೆ ಇದನ್ನು ಕಂಟಿನ್ಯೂ ಆಗಿ ನಾವು ಇದು ಮಾಡ್ಕೊಂಡೋದ್ರೆ ಲೇಸ್ ವರ್ಕ್ ಬರುತ್ತೆ ಹಾರ್ಟ್ ಶೇಪಲ್ಲಿ. ತುಂಬ ಚೆನ್ನಾಗಿದೆ, ಅದು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಬಟ್ ನೀವು ಆ ಲೇಸ್ ಕಲಿಬೇಕು ಅಂದರೆ ಅದಕ್ಕೂ ಮುಂಚೆ ಇದು ಹಾಕಕ್ಕೆ ಬರಬೇಕು. ಈ ಟಜಲ್ಸ್ ಹಾಕಕ್ಕೆ ಬಂದರೆ ನಿಮಗೆ ಲೇಸು ವರ್ಕ್ ಮಾಡೋದು ಈಸಿ ಆಗುತ್ತೆ. ನೋಡಿ, ಇಲ್ಲಿ 2 ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಆರೆಂಜು, ಒಂದು ಪಿಂಕ್, ರಾಣಿ ಪಿಂಕು. ಬಟ್ ಇಲ್ಲಿ ಒಂದು ಶೆಟಲ್ ಅಷ್ಟೇ ಯೂಸ್ ಆಗೋದು. ನೋಡಿ, ಇದು ಒಂದು ಶೆಟಲ್ ತೊಗೊಂಡಿದ್ದೀನಿ. ಇನ್ನೊಂದು ಶೆಟಲು, ಇನ್ನೊಂದು ಥ್ರೆಡ್ಡು ಇದು ಇನ್ಸೈಡ್ ಹೋಗುತ್ತೆ. ಈ ಟ್ಯಾಟಿಂಗ್ ಹಾಕ್ತೀನಲ್ವ, ಅದು ಬ್ಯಾಕ್ ಬೋನ್ ಅಂತ ಹೇಳ್ತೀನಲ್ವ ನಾನು, ಇನ್ಸೈಡ್ ಹೋಗುತ್ತೆ ಇದು ಬ್ಯಾಲೆನ್ಸ್ಗೆ ಈ ಥ್ರೆಡ್ಡು. ಇದು ಈ ಥರ ರೋಲಲ್ಲಿದ್ದರೂ ಓಕೆ. ಇದು ಸ್ವಲ್ಪ ವೇಸ್ಟ್ ಇತ್ತು, ಇದು ಒಂದು ಸೀರೆಗೆ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂದರೆ, ಇದು ಬೆರಳಲ್ಲಿ ನಾನು ಫಸ್ಟ್ ನೋಡಿ, ನಾನು ಯೂಶ್ವಲಿ ಯಾವಾಗಲೂ ಟ್ಯಾಟಿಂಗ್ ಹಾಕೋದು ಈ ಥರ ಬೆರಳಿಗೆ 4 ಬೆರಳಿಗೂ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಇಟ್ಕೊಂಡು ಬೆರಳಲ್ಲಿ ಹಾಕ್ತೀವಲ್ವ, ಈ ಥರ ಮೇಲೆ ಕೆಳಗೆ ತೂರಿಸಿ. ಬಟ್ ಇಲ್ಲೇನಾಗುತ್ತೆ ಅಂದರೆ ಪೆಟಲ್ಸ್ ಹಾಕ್ಬೇಕಾರೆ ಇಲ್ಲಿ ಇನ್ಸೈಡು ಯಾವುದು ಹಾಕ್ತೀವೋ ಅದೇ ಥ್ರೆಡ್ಡು ಬ್ಯಾಕು ಬರುತ್ತೆ, ಇನ್ಸೈಡು ಬ್ಯಾಕ್ ಬೋನ್ ಥರ. ಬಟ್ ಇಲ್ಲಿ ನಾನು ಇವಾಗ ಹಾಕ್ತಿರೋ ಹ್ಯಾಂಗಲ್ ಸ್ವಲ್ಪ ಚೇಂಜ್ ಇದೆ ನೋಡಿ. ಈ ಆರೆಂಜ್ ಕಲರ್ ಥ್ರೆಡ್ಡನ್ನು ಹೀಗೆ ಈ ಮಿಡಲ್ ಒಂದು ಬೆರಳಿಗೆ ಈ ಥರ ಹಾಕ್ಕೋಬೇಕು. ಆನಂತರ ನಾವು ಶೆಟಲ್ ತೊಗೋಬೇಕು. ಈ ಶೆಟಲ್ ತೊಗೊಂಡು ನೋಡಿ, ಸ್ಟಾರ್ಟಿಂಗು ಈ 2 ಥ್ರೆಡ್ಡಿಗೆ ಸೇರಿಸಿ ನೋಡಿ, ಒಂದು ಥ್ರೆಡ್ ಹೇಳಿದ್ರೆ ಇಲ್ಲಿ ನೋಡಿ, ಒಂದು ಥ್ರೆಡ್ ಹೇಳಿದ್ರೆ ಇದು ಕಮ್ಮಿ ಆಗುತ್ತೆ ಮತ್ತು ಹಾಗೆ ಇದಾಗುತ್ತೆ, ಬೇಲಕ್ಕೆ ಹೋಗುತ್ತೆ ನೋಡಿ. ಅಂದರೆ ಇದು ಈ ಥ್ರೆಡ್ಡು ಹೇಳಿ ಅದು ಈ ಥರ ಲೂಸ್ ಆಗಿರಬೇಕು, ಈ ಥರ ಮೂವ್ ಆಗ್ತಾ ಇರಬೇಕು ನೋಡಿ. ಈಗ ಶೆಟಲನ್ನು ತೊಗೊಂಡು ಫಸ್ಟು ಮೇಲೆ, ಅಂದರೆ ಇಲ್ಲಿ 2 ಥ್ರೆಡ್ಗೆ ಜಾಯಿನ್ ಮಾಡ್ತಾಯಿದ್ದೀನಿ ನಾನು. ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನಾವು ಹಾಕೋ ಸ್ಟೈಲು, ಅಂದರೆ ಬೆರಳಲ್ಲಿ ಇಟ್ಕೊಂಡು ಹಾಕೋದು ನೋಡಿ. 2 ಥ್ರೆಡ್ಗೆ ನಾವು ಲಾಕ್ ಮಾಡ್ತಾಯಿದ್ದೀವಿ, ಮೇಲೆ ಮತ್ತು ಕೆಳಗೆ ಸೇಮ್ ನಾವು ಹೇಗೆ ಟ್ಯಾಟಿಂಗ್ ಹಾಕ್ತೀವೋ ಮೇಲೆ ಕೆಳಗೆ ಅದೇ ಥರ. ಬಟ್ 2 ಥ್ರೆಡ್ಗೆ ಸೇರಿಸಿ ಹಾಕೋಬೇಕು ನೋಡಿ. ಇದು ಚೆಕ್ ಮಾಡಿ, ಈ ಥ್ರೆಡ್ಡು ರೋಲಲ್ಲಿ ಇದೆಯಲ್ವ, ಈ ಥ್ರೆಡ್ಡನ್ನು ಇಟ್ಕೊಂಡು ಚೆಕ್ ಮಾಡಿ ಮೂವ್ ಆಗುತ್ತೆ ನೋಡಿ, ಥ್ರೆಡ್ಡು ಮೂವ್ ಆಗುತ್ತೆ ಇದು. ಆನಂತರ ಈಗ ಒಂದು ನಾಟನ್ನು ಆ ಥರ ಹಾಕಿಬಿಟ್ಟು 1 ಆರ್ ಅಥವಾ 2 ಅಷ್ಟೇ, ಒಂದು ನಾಟ್ ಸಾಕು. 1 ನಾಟ್ ಹಾಕಿಬಿಟ್ಟು ಮೇಲೊಂದು ಸರಿ ಮತ್ತು ಕೆಳಗೊಂದು ಸರಿ ಹಾಕಿದ್ರೆ 1 ನಾಟ್ ಆಗುತ್ತೆ ನೋಡಿ. ಈಗ ಇದು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ, ಹೇಳಿದ್ರೆ ಬರುತ್ತಲ್ಲ ಥ್ರೆಡ್ಡು ನಿಮಗೆ. ಅದು ಹೀಗೆ ಇಟ್ಕೊಂಡು ಆ್ಯಕ್ಚುಲಿ ಹಾಕಬೇಕು, ಬಟ್ ನಿಮ್ಗೆ ಗ್ರಿಪ್ ಸಿಗಲ್ವಲ್ಲ. ಸೊ ಹಾಗಾಗಿ ನೋಡಿ, ಸೇಮ್ ಫಸ್ಟು ನಾವು ಹಾಕ್ತಿದ್ವಲ್ಲ ಅದೇ ಇದರಲ್ಲಿ ಹಾಕೋಣ. ಹಾಕ್ಬಿಟ್ಟು ಇಟ್ಕೊಂಡು ನೋಡಿ, ಈ ಥ್ರೆಡ್ಡನ್ನು ಇದು ಮೂವ್ ಆಗುತ್ತೆ ಥ್ರೆಡ್ಡು. ಇಲ್ಲಿ ಹೇಳಿದ್ರೆ ಇದಾಗುತ್ತೆ, ಕಮ್ಮಿ ಆಗುತ್ತೆ, ಮತ್ತು ಬಿಟ್ಟರೆ ಸ್ವಲ್ಪ ಲೂಸ್ ಆಗುತ್ತೆ ನೋಡಿ. ಈಗ ಈ ಥ್ರೆಡ್ಡು ಯಾವುದು ನಾಟ್ ಹಾಕಿದ್ದೀವಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ. ಇದೇ ರೀತಿ ಥ್ರೆಡ್ಡನ್ನು ನಾವು ಹಾಕ್ತಾ ಹೋದರೆ ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಬಟ್ಟು ಇಲ್ಲಿ ಆರೆಂಜ್ ಕಲರ್ನ ಎಳಿಬಾರ್ದು, ಪಿಂಕ್ ಕಲರಲ್ಲೇ ನಮಗೆ ನಾಟ್ ಬೇಕು. ಸೊ ಹಾಗಾಗಿ ಪಿಂಕ್ ಕಲರನ್ನು ಇಲ್ಲಿ ನಾವು ಸೇರಿಸ್ಕೊತಾ ಹೋಗಬೇಕು ನೋಡಿ. ಕೆಳಗೆ, ಮೇಲೆ, ಕೆಳಗೆ ನೋಡಿ, ನಾಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಆರೆಂಜ್ ಕಲರ್ ಹೇಳಿದ್ರೆ ನಾಟ್ ಆಗುತ್ತೆ, ಬಟ್ ಇಲ್ಲಿ ಮೂವ್ ಆಗಲ್ಲ ಥ್ರೆಡ್ಡು. ಯಾಕಂದರೆ ಆರೆಂಜ್ ಕಲರ್ನ ನಾವು ಬ್ಯಾಕ್ ಸೈಡ್ ಇನ್ಸೈಡ್ ಹೋಗೋದಕ್ಕೆ ಮಾತ್ರ ಬಿಟ್ಕೊಂಡಿರೋದು.
ಅಂದರೆ ಇದು ಕೆಲವೊಂದು ಪರ್ಟಿಕ್ಯುಲರ್ ಈ ಕೆಲವೊಂದು ಡಿಸೈನ್ಗೆ ಈ ಮೆಥಡ್ ವರ್ಕ್ ಆಗುತ್ತೆ. ಮೇಲೆ ಕೆಳಗೆ, ಮೇಲೆ ಕೆಳಗೆ. ಬಟ್ ಇವು ನಾವು ಡೈಲಿ ನಾನು ಹಾಕ್ತಾ ಇದ್ದೀನಲ್ವ ಟ್ಯಾಟಿಂಗು, ಆ ಥರ ಹಾಕೋದಕ್ಕೆ ಈ ಡಿಸೈನು ಆ ಹ್ಯಾಂಗಲಲ್ಲಿ ಹಾಕೋದಕ್ಕೆ ಬರಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ. ಇಲ್ಲಿ ಈಗ 6 ಡಬಲ್ ನಟ್ ಆಗಿದೆ, 7, 8, 9, 10 ಆದಮೇಲೆ ನಾನಿಲ್ಲಿ ಒಂದು ನೋಡಿ ಮತ್ತು ಸೇಮ್ ಮೇಲೆ ಕೆಳಗೆ. ಇದನ್ನು ನಾವು ಈ ಪಿಂಕ್ ಕಲರಲ್ಲಿ ನಾಟ್ ಬರಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆವಾಗ ನೀವು ಸ್ಟಾರ್ಟಿಂಗ್ ಹಾಕೋದು ಮೇಲ್ಗಡೆ ಹಾಕಿ, ಆನಂತರ ಕೆಳಗಡೆ ಹಾಕಿ, ಆವಾಗ ನಾಟು 1 ಡಬಲ್ ನಾಟ್ ಬರುತ್ತೆ ನೋಡಿ ಈ ಥರ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಫಸ್ಟ್ ಮೇಲೆ ಮತ್ತು ಕೆಳಗಡೆಯಿಂದ, ಮೇಲ್ಗಡೆಯಿಂದ ಕೆಳಗಡೆಯಿಂದ ಈ ಥರ ಹಾಕಿದ್ರೆ ನಮಗೆ ಪರ್ಫೆಕ್ಟಾಗಿ ನಾಟ್ ಬರುತ್ತೆ ಮತ್ತು ಕನ್ಫ್ಯೂಸ್ ಆಗಲ್ಲ ಆವಾಗ. ಇಲ್ಲಿ 4 ನಾಟ್ ಆಗಿದೆ, 5. ನಾನೀಗ ಇಲ್ಲಿ ಸುಮ್ಮನೆ ತೋರಿಸೋದಕ್ಕೋಸ್ಕರ ಸ್ಮಾಲ್ ಸೈಜಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ 5 ಡಬಲ್ ನಾಟ್ ಆಗಿದೆ, ಇಲ್ಲಿ 10 ಆಗಿದೆ ಸ್ಟಾರ್ಟಿಂಗಲ್ಲಿ. ಈಗ ನೋಡಿ, ಈಗ ನಾವು ಇದಿಷ್ಟು ಆಯಿತು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಆಗಿದೆ. ಇವಾಗ ಈ ಪೋರ್ಷನ್ ಹಾಕ್ಬೇಕು ನಾವು, ಈ ಇನ್ಸೈಡ್ ಬರುತ್ತಲ್ವ ಇದು ಶೇಪು ಪೆಟಲ್ಸ್, ಸ್ಮಾಲ್ ಪೆಟಲು, ಇದನ್ನು ಹಾಕ್ಬೇಕು ಇವಾಗ. ಸೊ ಹಾಗಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಈ ಥ್ರೆಡ್ ಹೇಳಿದ್ರೆ ಇಲ್ಲಿ ಮೂವ್ ಆಗುತ್ತಲ್ವಾ, ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಇಲ್ಲಿ ಟೈಟಾಗಿ ಎಳ್ಕೊಳ್ಳೋಣ. ನಾಟ್ ಹಾಕಿರೋದು ಆಲ್ರೆಡಿ ಇಲ್ಲಿ ಎಳ್ಕೋಬೇಕು ಪ್ರತಿ ಸಾರಿನೂ, ಇಲ್ಲ ಆದಮೇಲೆ ಎಳ್ಕೊಂಡು ಈಗ ಇದನ್ನು ಬಿಟ್ಬಿಡೋಣ ಬೆರಳ. ಮತ್ತು ಇಲ್ಲಿ ಮತ್ತೆ ಈಗ ಇನ್ನೊಂದು ಹೊಸದಾಗಿ ನಾವು ಪೆಟಲ್ಸ್ ಹಾಕಬೇಕಲ್ವಾ, ಆವಾಗ ಮತ್ತೆ ಇನ್ನೊಂದು ಸರಿ ಶೇಪಲ್ಲಿ ತೊಗೊಳೋಣ. ಬೆರಳಿಗೆ ಸ್ಟಾರ್ಟಿಂಗ್ ಸುತ್ಕೊಂಡಿದ್ವಲ್ಲ ಅದೇ ರೀತಿ ತೊಗೊಳೋಣ. ನೋಡಿ ಇದು ಹಳೆಯದು, ಆಗಲೇ ಹಾಕೋದ್ವಲ್ಲ ಆ ಥ್ರೆಡ್ ಎಕ್ಸ್ಟ್ರಾ ಇರೋದು, ಇದು ಇವಾಗ ಹೊಸ್ದಾಗಿ ಹಾಕ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗು 2 ಥ್ರೆಡನ್ನು ಸೇರಿಸಿ ನಾಟ್ ಹಾಕ್ಕೊಳ್ಳೋಣ. ಫಸ್ಟು ಮೇಲಿಂದ ಕೆಳಗಡೆಯಿಂದ ಇಲ್ಲಿ 1 ನಾಟ್ ಆಗಿದೆ. 1 ನಾಟ್ ಆದಮೇಲೆ ನೋಡಿ ನೋಡಿ ಎಳೀರಿ, ಥ್ರೆಡ್ ಗೊತ್ತಾಗುತ್ತೆ ನಿಮಗೆ ಮೂವ್ ಆಗುತ್ತೆ ಅಂತ. ನೋಡಿ ಮೂವ್ ಆಗ್ತಿದೆ ಥ್ರೆಡ್ಡು. ಮತ್ತು ಈಗ ಇದನ್ನು ಬಿಟ್ಬಿಟ್ಟು ಈ ಥ್ರೆಡ್ಗೆ ನಾವು ಈ ಥ್ರೆಡ್ಡನ್ನು, ಆರೆಂಜ್ ಥ್ರೆಡ್ಡನ್ನು ಹೆಬ್ಬೆರಳಲ್ಲಿ ಇಟ್ಕೊಳ್ಳೋಣ ಮೂವ್ ಆಗ್ದಂಗೆ. ಈಗ ಸೇಮ್ ಸ್ಮಾಲ್ ಪೆಟಲ್ ಹಾಕ್ಬೇಕು, ಇನ್ಸೈಡಿಂದ ಮೇಲಿಂದ ಕೆಳಗಡೆಯಿಂದ. ನೋಡಿ ಮತ್ತೆ ಮೇಲ್ಗಡೆಯಿಂದ ಕೆಳಗಡೆಯಿಂದ ಈ ಥರ ನಾಟನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಎಷ್ಟು ನಾಟನ್ನು ಹಾಕಬೇಕಂದ್ರೆ 10 ಡಬಲ್ ನಾಟ್ ಹಾಕಬೇಕು. ಇಲ್ಲಿ 4 ಆಯಿತು, 4 ಆಗಿದೆ. ಇದು 5th ಒನ್, 6, 7, 8, 9, 10 ಡಬಲ್ ನಾಟ್ ಆಗಿದೆ. ಈಗ 10 ಡಬಲ್ ನಾಟ್ ಆಗಿರೋದನ್ನ ಈ ಥ್ರೆಡನ್ನು ಎಳೆಯೋಣ, ಮೇಲ್ಭಾಗ ಆರೆಂಜ್ ಕಲರ್ ಥ್ರೆಡನ್ನು. ಈಗ
ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಇಲ್ಲಿ ಎಕ್ಸ್ಟ್ರಾ ಇದೆ ಅಂದರೆ ಇದು ಫಸ್ಟ್ ಹಾಕಿದ್ವಲ್ಲ ಹಾರ್ಟ್ ಶೇಪಲ್ಲಿ ನಾನು ತೋರಿಸಿದ್ನಲ್ಲ, ಫಸ್ಟ್ ಪೋರ್ಷನ್ ಹಾಕಿದ್ನಲ್ವ, ಈ ಪೋರ್ಷನ್ ಹಾಕ್ಬೇಕಾದ್ರೆ ಈ ಥ್ರೆಡನ್ನು ತೊಗೊತೀವಲ್ಲ, ಇವಾಗ ಇದನ್ನು ಇಟ್ಕೊಂಡು ಎಳಿಬೇಕು. ಅಲ್ಲಿ ನಮಗೆ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ, ಈ ಥರ ಬಂತಲ್ವ. ಈಗ ಇದನ್ನು ಬೆಂಡ್ ಮಾಡೋಣ. ಪೆಟಲ್ಸನ್ನು ಬೆಂಡ್ ಮಾಡಿ ಸ್ವಲ್ಪ ಬಿಗ್ಗೆಗೆ ಎಳೆಯೋಣ. ನೋಡಿ ಬೆಂಡ್ ಮಾಡಿದ್ರೆ ಅದು ಇನ್ಸೈಡ್ ಕೂರುತ್ತೆ ನೀಟಾಗೆ. ಈಗ ಆಲ್ರೆಡಿ ಇತ್ತಲ್ವ ಹಾಕಿದ್ವಲ್ಲ, ಫಸ್ಟ್ ಬಿಟ್ಕೊಂಡಿದ್ವಲ್ಲ, ಅದೇ ಥ್ರೆಡ್ ಆರೆಂಜ್ ಕಲರ್ ಥ್ರೆಡನ್ನು ಸುತ್ತಕೊಂಡು ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು, ನಾವು ಬೇಡ ಅಂದರೆ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ ಥ್ರೆಡ್ಡು, ಅದನ್ನು ಎಳ್ಕೊಳ್ಳೋಣ. ಇಲ್ಲಿ ಈ ಥರ ಮೂವ್ ಆಗುತ್ತೆ. ಈಗ ಸೇಮ್ ಡಬಲ್ ನಾಟ್ ಹಾಕೋಣ. ಮೇಲ್ಗಡೆಯಿಂದ ಕೆಳಗಡೆಯಿಂದ ಇದು 1 ಡಬಲ್ ನಾಟ್. ಇಲ್ಲಿ ಸ್ಟಾರ್ಟಿಂಗು ಈ ಪೆಟಲ್ಸ್ ಆದಮೇಲೆ 5 ಡಬಲ್ ನಾಟ್ಸ್ ಹಾಕಬೇಕು. ಒಂದು ಸೆಕೆಂಡ್ ನೋಡಿ, ನಾವು ಬೆರಳು ಕೆಳಗಡೆಯಿಂದ ಥ್ರೆಡ್ಡು ಶಟಲ್ ತೊಗೊಳ್ಲಿಲ್ಲ ಅಂದರೂ ಅದು ನಾಟು ರಿವರ್ಸ್ ಆಗಿಬಿಡುತ್ತೆ ನೋಡಿ. ಈ ಥರ ಲಾಕ್ ಆಗಬೇಕು. 4 5 ಆಯಿತು. ಈಗೊಂದು ಲೂಪನ್ನು ಬಿಟ್ಕೊತಾ ಇದ್ದೀನಿ ಚಿಕ್ಕದಾಗಿ. ಇದು ಸ್ವಲ್ಪ ಡಿಸೈನ್ಗೆ ಆರ್ಚ್ ಹಾಕ್ಬೇಕಾದ್ರೆ ಈ ಲೂಪ್ ಯೂಸ್ ಆಗುತ್ತೆ ನಮಗೆ. ಲೇಸ್ ವರ್ಕ್ ಮಾಡ್ತೀವಲ್ಲ ಆವಾಗ ಯೂಸ್ ಆಗುತ್ತೆ. ಈಗ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮತ್ತೆ 10 ಡಬಲ್ ನಾಟ್ಸ್ ಹಾಕಬೇಕು. 2 3 4 5 ಆಗಿದೆ. 6 7 8 9. ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ ಎಳಿತಿಲ್ಲ, ನಾವು ಪಿಂಕ್ ಕಲರಲ್ಲೇ ಇದು ಬರಬೇಕಲ್ವ ನಾಟು, ಸೊ ಅದನ್ನೇ ಬಿಟ್ಕೊಳ್ತಾ ಬರ್ತಾ ಇದ್ದೀವಿ ನೋಡಿ. ಈಗ ಇದು ಕಂಪ್ಲೀಟ್ ಆಯಿತು. 10 5 ಇಲ್ಲಿ 10 5 10 ಈ ಥರ ಆಯಿತು. ಈಗ ಯಾವ ಥ್ರೆಡ್ಡನ್ನು ಎಳಿಬೇಕು ಅಂದರೆ ಈ ರೋಲಲ್ಲಿ ಇರುತ್ತಲ್ಲ ಥ್ರೆಡ್ಡು, ಇದನ್ನು ಎಳಿಬೇಕು ನೋಡಿ. ಅದು ನಾವು ಎಳಿತಾ ಬಂದರೆ ಬಿಗ್ಗೆಗೆ ನೋಡಿ ಶೇಪ್ ಕ್ರಿಯೇಟ್ ಆಗುತ್ತೆ, ಹಾರ್ಟ್ ಶೇಪ್. ನೋಡಿ ಎಳೆದ್ಬಿಟ್ರೆ ಹಾರ್ಟ್ ಬರುತ್ತೆ. ಹಾರ್ಟ್ ಒಳಗಡೆ ಒಂದು ಶೇಪ್ ಇರುತ್ತಲ್ವ, ಅದು ಕಾಣಿಸ್ತಿದೆಯಲ್ವ ಕ್ಲಿಯರಾಗಿ. ನೀವು ಇಷ್ಟಕ್ಕೆ ಸಾಕು ಅಂತಂದರೆ ಇಷ್ಟಕ್ಕೆ ಕಟ್ ಮಾಡಿ ನಾಟ್ ಹಾಕ್ಕೊಂಡ್ರೆ ಅದು ಒಂದು ಟಸಲ್ಸ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಇದಿದೆಯಲ್ವ, ಈ ಎಕ್ಸ್ಟ್ರಾ ಪೆಟಲ್ಸ್ ಇದು ಬೇಕು ಅಂದರೆ ನೋಡಿ ಮತ್ತೆ ವಾಪಸ್ಸು ನಾವು ರಿವರ್ಸು ಇಟ್ಕೊಳ್ಳೋಣ. ಆರೆಂಜ್ ಕಲರ್ ಥ್ರೆಡ್ಡನ್ನು ಎಳ್ಕೊಂಡು ಸೇಮ್ ಆರೆಂಜ್ ಕಲರ್ ಥ್ರೆಡ್ಡನ್ನೇ ಮತ್ತೆ ಅದೇ ಹ್ಯಾಂಗಲಲ್ಲಿ ಇಟ್ಕೋಬೇಕು. 2 ಬೆಳ್ಳಿಗೆ ಸುತ್ತಕೊಂಡು ಇಟ್ಕೋಬೇಕು ಸ್ಟ್ರೈಟಾಗೆ. ಇಲ್ಲಿ ಎರಡೂ ಸೇರಿಸಿ 1 ಡಬಲ್ ನಾಟ್ ಫಸ್ಟ್ ಸ್ಟಾರ್ಟಿಂಗು, ಒಂದು ಮೇಲೆ ಒಂದು ಕೆಳಗಡೆ ಆಯಿತು ನೋಡಿ. ಮೂವ್ ಆಗುತ್ತೆ, ಇಲ್ಲ ಮೂವ್ ಆಗುತ್ತೆ. ಮೂವ್ ಆಗ್ತಿದೆ. ಈಗ ಸೇಮ್ 10 ಡಬಲ್ ನಾಟ್ ಹಾಕೋಣ. 2 3 4 5 6 7 8 9 10 ನೋಡಿ. 10 ಡಬಲ್ ನಾಟ್ ಆಗಿದೆ. ಈಗ ರಿಮೂವ್ ಮಾಡಿ ಬೆರಳಿಂದ ಥ್ರೆಡ್ಡನ್ನು
ನೋಡಿ ಈ ಆರೆಂಜ್ ಕಲರ್ ಥ್ರೆಡ್ ಇದೆಯಲ್ವಾ, ಅದನ್ನು ನಿಧಾನಕ್ಕೆ ನಾವು ಎಳ್ಕೊಂಬರೋಣ. ಎಳೆದ್ರೆ ಅಲ್ಲಿ ನಮಗೆ ಒಂದು ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಇದು ಬಿಗ್ಗೆಗೆ ಎಳಿಬೇಕು. ಎಳೆದ್ಬಿಟ್ಟು ನೋಡಿ ಇದು ಹಾಕೋದು ಸ್ವಲ್ಪ ನಾವು ಬೆರಳನ್ನು ಇಟ್ಕೊಂಡ್ರೆ ಇವಾಗ ಯಾವುದೇ ಆಗಲಿ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಈಗ ಫಸ್ಟು ನಾನು ಟ್ಯಾಟಿಂಗ್ ಹಾಕೋದು ಸ್ವಲ್ಪ ಕೆಲವರಿಗೆ ಗ್ರಿಪ್ಪೇ ಸಿಗ್ತಿರ್ಲಿಲ್ಲ. ಈಗ ಸ್ವಲ್ಪ ಕಲ್ತಿರೋರಿಗೆ ರೂಢಿ ಪ್ರಾಕ್ಟೀಸ್ ಆಗಿಲ್ಲ. ಹಾಗೆ ಇದನ್ನು ಕಲಿತಾ ಈಸಿ ಆಗುತ್ತೆ. ಅಂದರೆ ಈ ಡಿಸೈನ್ಗೆ ಇದೇ ಹ್ಯಾಂಗಲಲ್ಲಿ ಹಾಕಿದ್ರೆ ಖಂಡಿತ ಬರುತ್ತೆ. ಅದೇ ನಾವು ಹಾಕ್ತೀವಲ್ಲ ನಾರ್ಮಲಾಗಿ, ಅದನ್ನು ಹಾಕಿದ್ರೆ ಸ್ವಲ್ಪ ಹಾರ್ಟ್ ಶೇಪ್ ಹಾಕ್ಬೋದು. ಬಟ್ ಇನ್ಸೈಡ್ ಬರುತ್ತಲ್ಲ ಈ ಥ್ರೆಡ್ಡು ಹಾಕೋದಕ್ಕೆ ಬರಲ್ಲ. ಸೊ ಹಾಗಾಗಿ ಇನ್ಸೈಡ್ ಇದೆಯಲ್ಲ ಓಲು, ಈ ಪೆಟಲ್ಸ್ ಇದೆಯಲ್ಲ ಸ್ಮಾಲ್ ಪೆಟಲು, ಇದು ಹಾಕ್ತಲೇ ನಾರ್ಮಲಾಗಿ ಹಾರ್ಟ್ ಹಾಕಿದ್ರೆ, ಹಾರ್ಟ್ ಹಾಕಿ ತೋರಿಸಿದ್ದೀನಿ ನಾನು ಹಾರ್ಟ್ ಶೇಪ್ ಆಲ್ರೆಡಿ ನಾರ್ಮಲಾಗಿ ಸುತ್ತಕೊಂಡು ಹಾಕೋದು. ಬಟ್ ಇನ್ಸೈಡ್ ಪೆಟಲ್ಸ್ ಬರುತ್ತಲ್ಲ, ಇದು ಬರಬೇಕು ಅಂದರೆ ನಾವು ಈ ಥರ ಇವಾಗ ತೋರಿಸೋದಲ್ಲ ಈ ಹ್ಯಾಂಗಲಲ್ಲಿ ಬೆರಳುಗಳನ್ನ ಇಟ್ಕೊಂಡು ಟ್ಯಾಟಿಂಗ್ ಹಾಕಬೇಕು. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಬರುತ್ತೆ. 1-2-3 ಸಲ ಪ್ರಾಕ್ಟೀಸ್ ಮಾಡಿ. ನಾನು ಪ್ರಾಕ್ಟೀಸ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಇದಾದಮೇಲೆ ನಾವು ಇಲ್ಲಿ ನಾಟ್ ಹಾಕ್ಕೊಂಡ್ಬಿಟ್ಟು ಗಮ್ಮ ಹಾಕ್ಕೊಂಡು ಕಟ್ ಮಾಡಬೇಕು. ನಾಟ್ ಹಾಕಿ ಗಮ್ಮಾಗಿ ಬಿಟ್ಬಿಟ್ಟು ಆನಂತರ ಕಟ್ ಮಾಡಬೇಕು. ನಾಟ್ ಹಾಕಿದ ತಕ್ಷಣ ಕಟ್ ಮಾಡಿದ್ರೆ ಥ್ರೆಡ್ಡು ಲೂಸ್ ಆಗಿಬಿಡುತ್ತೆ, ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಶೇಪು ಟಸಲ್ಸು ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿ ನಾವಿನ್ನೂ ಬೀಡನ್ನು ಹಾಕ್ಕೊಂಡ್ರೆ ಸ್ವಲ್ಪ ಹೈಲೈಟ್ ಆಗಿರುತ್ತೆ. ನಾನಿಲ್ಲಿ ಫಸ್ಟು ಸ್ಟಾರ್ಟಿಂಗು ವಿತೌಟ್ ಬೀಡ್ ತೋರಿಸಿದ್ದೀನಿ. ಇದು ನೆಕ್ಸ್ಟು ವಿಡಿಯೋದಲ್ಲಿ ಇದನ್ನು ಲೇಸ್ ವರ್ಕ್ ತೋರಿಸ್ತೀನಿ. ಈ ಹಾರ್ಟ್ ಶೇಪ್ ಯೂಸ್ ಮಾಡಿಕೊಂಡು ಲೇಸ್ ವರ್ಕ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು. ಖಂಡಿತ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ಖಂಡಿತ ಅರ್ಥ ಆಗಲ್ಲ. ಸ್ಕಿಪ್ ಮಾಡದೆ 1-2-3 ಸಲ ನೋಡಿ ನೀವು, ಆನಂತರ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.